ನಮೋ ಸಿದ್ಧಾಣಂ. ದೇವಾದಿದೇವ ಅನಂತ ಅನಂತ ಸಿದ್ಧ ಪರಮೇಷ್ಠಿಗಳ ದಿವ್ಯ ಪಾದಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ, ಅನಂತ ಕಾಲದವರೆಗೂ ಸಿದ್ಧಶಿಲೆಯಲ್ಲಿರುವಂಥ ಸಿದ್ಧ ಕ್ಷೇತ್ರಗಳಿಂದ ಸಿದ್ಧರಾಗಿರುವಂಥ ಎಲ್ಲ ಶುದ್ಧ ಸಿದ್ಧಾತ್ಮರಿಗೂ ಸಹ ನಮೋಸ್ತುಗಳು, ಭಕ್ತಿಪೂರ್ವಕವಾಗಿ ನಮೋಸ್ತುಗಳನ್ನು ಸಲ್ಲಿಸ್ತಾ, ಬೃಹತ್ ಸಿದ್ಧಚಕ್ರ ಮಹಾಮಂಡಲ ವಿಧಾನದ ಆಯೋಜನೆಯನ್ನು ಪ್ರಪ್ರಥಮ ಬಾರಿಗೆ ಈ ಹಾವೇರಿ ಧರ್ಮನಗರಿಯಲ್ಲಿ ಆಯೋಜಿಸಲು ಪ್ರೇರಣೆ ಕೊಟ್ಟು, ಪೂರ್ವದಲ್ಲಿ 4 ತಿಂಗಳ ಚಾತುರ್ಮಾಸ ವರ್ಷಾಯೋಗವನ್ನು ಸಹ ಆಚರಿಸಿ ಅತ್ಯಂತ ಧರ್ಮಪ್ರಭಾವನೆಯನ್ನು ಮಾಡಿಸಿರುವಂಥ ಪರಮಪೂಜ್ಯ ಮುನಿಶ್ರೀ ವಿದಿತ್ ಸಾಗರ ಮುನಿ ಮಹಾರಾಜರ ದಿವ್ಯ ಪಾದಗಳಿಗೂ ಸಹ ಭಕ್ತಿಪೂರ್ವಕವಾಗಿ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಹಾವೇರಿ ಧರ್ಮನಗರಿಯಲ್ಲಿ ಕಳೆದ 5-6 ದಿವಸಗಳಿಂದ ಸಿದ್ಧಚಕ್ರ ಮಹಾಮಂಡಲ ವಿಧಾನ ಕಾರ್ಯಕ್ರಮವು ಅತ್ಯಂತ ಸಾಂಗೋಪಾಂಗವಾಗಿ ಸಾನಂದಪೂರ್ವಕವಾಗಿ ನಡೀತಾ ಇದೆ. ನಮ್ಮ ಜೈನ ಧರ್ಮದಲ್ಲಿ ಅನೇಕ ವಿಧಿವಿಧಾನಗಳನ್ನು ಹೇಳಲಾಗಿದೆ. ಪ್ರಪ್ರಥಮವಾಗಿ ಈ ಜೀವಾತ್ಮವು ಯಾವಾಗಲೂ ಅನಾದಿ ಕಾಲದಿಂದಲೂ ಶುದ್ಧನೇ ಆಗಿದ್ದರು, ಸಿದ್ಧನೇ ಆಗಿದ್ದರೂ ಸಹ ಎಲ್ಲಿಯವರೆಗೆ ಆ ಶುದ್ಧತ್ವವನ್ನು ಸಿದ್ಧತ್ವವನ್ನು ಸಾಧನೆ ಮಾಡುವ ಮೂಲಕವಾಗಿ ತಿಳಿದುಕೊಳ್ಳುವುದಿಲ್ಲೋ ಅರಿಯುವುದಿಲ್ಲೋ ಅಲ್ಲಿಯವರೆಗೆ ಈ ಸಂಸಾರ ಚಕ್ರದಲ್ಲೇ ಮುಳುಗಿರಬೇಕಾಗತ್ತೆ. ಆಚಾರ್ಯ ಪರಮೇಷ್ಠಿಗಳು ಸ್ತುತಿಯಲ್ಲಿ ಹೇಳಿರುವಂತೆ ಸಿದ್ಧಾನ್ ಉದೂತ ಕರ್ಮ ಪ್ರಕೃತಿ ಸಮುದಯಾನ್, ಅನಾದಿ ಕಾಲದಿಂದಲೂ ಕರ್ಮ ಪ್ರಕೃತಿಗಳ ಸಮುದಾಯದಿಂದ ಈ ಆತ್ಮನನ್ನು ಆವರಣ ಮಾಡಿಕೊಳ್ಳಲಾಗಿದೆ. ಅಂಥ ಆತ್ಮ ಉದೂತ ಕರ್ಮಗಳಿಂದ, ಆವರಣ ಕರ್ಮಗಳಿಂದ ಹೊರಗೆ ಬಂದು ಸ್ವಾತ್ಮ ಸ್ವಭಾವವನ್ನು ಸಿದ್ಧಿಸಿಕೊಂಡಾಗಲೇ ಸಿದ್ಧಿ ಸ್ವಾತ್ಮೋಪಲಬ್ಧಿ, ಆತ್ಮನ ಉಪಲಬ್ಧಿ ಆತ್ಮನಿಗೆ ಉಂಟಾಗುತ್ತದೆ ಅಂತೇಳಿ ಆಚಾರ್ಯ ಪರಮೇಷ್ಠಿಗಳು ಹೇಳಿದ್ದಾರೆ. ಈ ಜೀವ ಯಾವಾಗಲೂ ಸಹ ಸಿದ್ಧನೇ ಆಗಿರುವಂಥದ್ದು, ಶುದ್ಧನೇ ಆಗಿರುವಂಥದ್ದು. ಆದರೆ ಸಿದ್ಧನಾಗಿರುವಂಥ ಈ ಜೀವಾತ್ಮನನ್ನು ಮತ್ತೆ ಕಂಡುಕೊಳ್ಳಲಿಕ್ಕೆ ನಾವು ಎಲ್ಲಿಯವರೆಗೆ ಸಿದ್ಧರಾಗಿರೋದಿಲ್ಲ, ತಯಾರಾಗೋದಿಲ್ಲ, ಅಲ್ಲಿಯವರೆಗೂ ಈ ಸಂಸಾರ ಚಕ್ರ ಅನ್ನುವಂಥದ್ದು ನಮಗೆ ಇದ್ದದ್ದೇ. ಅದಕ್ಕೆ ಸಂಸಾರ ಚಕ್ರದಿಂದ ಹೇಗೆ ಪಾರಾಗಬೇಕು ಅನ್ನುವಂಥದ್ದನ್ನು ಸಿದ್ಧಚಕ್ರ ಮಹಾಮಂಡಲ ವಿಧಾನದಲ್ಲಿ ಹೇಳಲಾಗಿದೆ. ಸಿದ್ಧರಾಗಬೇಕು ಅಂತ ಹೇಳಿದ್ರೆ ಎಷ್ಟು ಕರ್ಮಗಳನ್ನು ನೀವು ಕಳೆಯಬೇಕು, ಎಷ್ಟು ಕರ್ಮ ಪ್ರಕೃತಿಗಳಿಂದ ನಿವೃತ್ತರಾದಾಗ ಸಿದ್ಧರಾಗ್ತೇವೆ ನಾವು ಅನ್ನುವಂಥದ್ದು ಈ ವಿಧಾನದಲ್ಲಿ ಹೇಳಿರುವಂಥದ್ದು. ಸುಮಾರು 2,500 ಬೀಜಾಕ್ಷರಗಳ ಮೂಲಕವಾಗಿ ಈ ಮಹಾಮಂಡಲ ವಿಧಾನವನ್ನು ಮಾಡಲಾಗತ್ತೆ. ಇದು ಸಾಮಾನ್ಯವಾಗಿ ನಮ್ಮ ಲೋಕದಲ್ಲಿ ದೇವಾನುದೇವತೆಗಳು ನಂದೀಶ್ವರ ದೀಪದಲ್ಲಿ ಪಂಚಮೇರು ಪರ್ವತದಲ್ಲೆಲ್ಲ ಹೋಗಿ ಪೂಜೆಯನ್ನು ಮಾಡಿ ವಿಧಾನವನ್ನು ಮಾಡುವ ಮೂಲಕವಾಗಿ ತಮ್ಮ ಭಕ್ತಿಯನ್ನು ತೋರಿಸಿದರೆ, ಸಾಮಾನ್ಯ ಮನುಷ್ಯರು ನಾವುಗಳು ಅಷ್ಟಾನಿಕ ಪರ್ವದಲ್ಲಿ ಈ ಆರಾಧನೆಯನ್ನು ವಿಶೇಷ ಮಾಡುವುದುಂಟು. ಅಲ್ಲದಲ್ಲೇ ಬೇರೆ ಸಂದರ್ಭಗಳಲ್ಲೂ ಸಹ ಈ ಒಂದು ಆರಾಧನೆ ಮಾಡುವಂಥ ಪರಂಪರೆ ಇದೆ. ಯಾವಾಗ ಬೇಕಾದರೂ ಈ ಒಂದು ವಿಧಾನವನ್ನು ಮಾಡಬಹುದು. ನಿಮ್ಮ ಮನೆ ಮದುವೆ ಗೃಹ ಪ್ರವೇಶಕ್ಕಾದರೆ ಮುಹೂರ್ತ ಹುಡುಕಬೇಕು. ಆದರೆ ಸಿದ್ಧ ಪರಮೇಷ್ಠಿಗಳ ಈ ವಿಧಾನಕ್ಕೆ ಯಾವ ಮುಹೂರ್ತನೂ ಬೇಕಿಲ್ಲ. ಏಕೆಂದರೆ ಸಿದ್ಧರು ಆಗಲೇ ಸಿದ್ಧರಾಗೋಗಿದ್ದಾರೆ. ಇನ್ನು ಅವ್ರನ್ನ ಸಿದ್ಧರು ಮಾಡಲಿಕ್ಕೆ ನಿಮ್ಮ ಕೈಲಿ ಯಾರಿಗೂ ಸಾಧ್ಯ ಇಲ್ಲ. ನಾವು ಸಿದ್ಧರಾಗಬೇಕು ಸಿದ್ಧರ ಪರಮೇಷ್ಠಿಗಳಾಗಲಿಕ್ಕೆ. ಅದಕ್ಕೆ ನಾವು ಮುಹೂರ್ತ ನೋಡ್ತಾ ಇದ್ದರೆ ಈ ಸಂಸಾರದ ಬಂಧನ ಮುಗಿಸಿ ಮತ್ತಿನ್ನೊಂದು ಪರ್ಯಾಯಕ್ಕೆ ನಾವು ಹೋಗಬೇಕಾಗತ್ತೆ. ಅದಕ್ಕೆ ಯಾವಾಗಲೂ ನಾವು ಸದಾ ಸಿದ್ಧರಾಗಿರುತ್ತೇವೆ, ಸಿದ್ಧರನ್ನು ನೆನೆಯಲಿಕ್ಕೆ ಸದಾ ಸಿದ್ಧರಾಗಿರುತ್ತೇವೆ. ಯಾವ ಮುಹೂರ್ತವೂ ಬೇಡ, ಯಾವ ದಿನವೂ ಬೇಡ, ಯಾವ ನಕ್ಷತ್ರವೂ ಬೇಡ.
ನಾವು ಸಿದ್ಧರನ್ನು ನೆನೆಯಕ್ಕೆ ಸದಾ ಸಿದ್ಧರಾಗಿದ್ದೇವೆ ಎನ್ನುವಂಥ ಉತ್ಸಾಹ ನಮ್ಮಲ್ಲಿ ಯಾವಾಗಲೂ ಇರಬೇಕು. ನಮೋ ಸಿದ್ಧಾಣಂ ಅನ್ನುವಂಥ ಮಂತ್ರ ನಮ್ಮ ಕಂಠದಲ್ಲಿ, ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು. ಇದೇ ನಮ್ಮ ಗುರುಗಳು, ಮುನಿಗಳು, ಆಚಾರ್ಯರು ಹೇಳಿಕೊಟ್ಟಿರುವಂಥದ್ದು. ತಾವೆಲ್ಲ ಅತ್ಯಂತ ಉತ್ಸಾಹದಿಂದ, ಶ್ರದ್ಧೆ, ಭಕ್ತಿ ಮೂಲಕವಾಗಿ ಪರಮಪೂಜ್ಯ ಮುನಿಗಳ ಒಂದು ಸಾನ್ನಿಧ್ಯದಲ್ಲಿ, ಅವರ ಉಪದೇಶದಿಂದ ತಾವೆಲ್ಲ ಇದು ಸುಂದರವಾದಂಥ ವಿಧಾನವನ್ನು ಮಾಡ್ತಾ ಇದ್ದೀರಾ. ಕಳೆದ 4-5 ದಿವಸಗಳಿಂದಲೂ ಸಹ ಅಲ್ಲಲ್ಲಿ ಎಲ್ಲೆಲ್ಲಿ ಮಂತ್ರದ ಉಚ್ಚಾರಣೆ ನಡುವೆ ಆ ಒಂದು ಕರ್ಮ ಪ್ರಕೃತಿಗಳ ಸಂಬಂಧಪಟ್ಟಂತೆ ವ್ಯಾಖ್ಯಾನ, ಅವುಗಳ ಅರ್ಥಸಹಿತವಾಗಿ ಹೇಳಿ, ಸಿದ್ಧಚಕ್ರ ಅಂತ ಹೇಳಿದ್ರೆ ಕೇವಲ ವಿಧಾನ ಅಷ್ಟೇ ಅಲ್ಲದ, ಈ ಸಿದ್ಧಚಕ್ರದಲ್ಲಿ ನಿಮಗೆ ಆಗಮ ಪರಿಚಯ, ಕರುಣಾನಿಯೋಗ ಶಾಸ್ತ್ರದ ಪರಿಚಯ ಮಾಡುವ ಮೂಲಕವಾಗಿ ನಮ್ಮ ಸಿದ್ಧ ಪರಮೇಷ್ಠಿಗಳಾಗಲಿಕ್ಕೆ ನಮ್ಮ ಆತ್ಮನಿಗೆ ಏನೆಲ್ಲ ಜ್ಞಾನ ಬೇಕು ಅದನ್ನು ಈ ಒಂದು ಮಂಟಪದಲ್ಲಿ ಮಾಡಲಾಗ್ತಿದೆ. ಸುಂದರವಾಗಿರುವಂಥ ಈ ಸಭಾ ಮಂಟಪದಲ್ಲಿ ನಿಮ್ಮೆಲ್ಲರಿಗೂ ಈ ಸಿದ್ಧ ಪರಮೇಷ್ಠಿಗಳ ಒಂದು ಆರಾಧನೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ಜೈನ ಸಮಾಜದವರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಅದು ಕಮ್ಮಿ. ಮೊದಲಿಗೆ ಅವರೆಲ್ಲ ಈ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಕೇವಲ ಈ ವಿಧಾನ ಅಷ್ಟೇ ಅಲ್ಲದೆ ಸಮಾಜೋಪಯೋಗಿ ಕಾರ್ಯಗಳನ್ನು ಮಾಡ್ತಾ ಪ್ರತಿನಿತ್ಯ ಧರ್ಮಸಭೆಗಳಲ್ಲಿ ಬೇರೆ ಬೇರೆ ವಿಷಯ ವಸ್ತುಗಳನ್ನು ಇಟ್ಕೊಂಡು ಜೈನ ಸಮಾಜದ ಬೇರೆ ಬೇರೆ ಸಮಾಜದವ್ರನ್ನು ಕರೆಸಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿ ನಿನ್ನೆ ದಿವಸ ಯುವ ಸಮ್ಮೇಳನವನ್ನು ಮಾಡಿದರು. ಇವತ್ತು ಕರ್ನಾಟಕ ರಾಜ್ಯ ಮಟ್ಟದ ಮಹಿಳಾ ಅಧಿವೇಶನವನ್ನು ಸಹ ಇಲ್ಲಿ ಮಾಡಲಾಗಿದೆ. ಅದಕ್ಕೆ ಇವತ್ತೆಲ್ಲ ಹೆಚ್ಚು ಮಹಿಳೆಯರೇ ಇಲ್ಲಿ ಕಾಣ್ತಾ ಇದ್ದಾರೆ. ಕರ್ನಾಟಕದ ಎಲ್ಲ ಭಾಗಗಳಿಂದ ಬೆಂಗಳೂರು, ಬೆಳಗಾವಿ, ಈ ಎಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಸಮಾಜದ ಮಹಿಳಾ ಸಮಾಜದ ಜನ ಇಲ್ಲಿ ಬಂದಿದ್ದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರ. ಪರಮ ಪೂಜ್ಯ ಮುನಿಶ್ರೀಗಳು ಹೇಳ್ತಾ ಇದ್ರು, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ ಉದ್ದೇಶ, ಈ ಎಲ್ಲ ಕಾರ್ಯಕ್ರಮಗಳು ನನಗೆ ಏನು ಆಗಬೇಕಾಗಿಲ್ಲ, ನನಗೆ ಈ ಕಾರ್ಯಕ್ರಮದ ಆಗುವಂಥ ಲಾಭವೂ ಇಲ್ಲ, ಮಾಡದೇ ಇದ್ದರೆ ನಷ್ಟವೂ ಇಲ್ಲ. ಆದರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡದೇ ಇದ್ದರೆ ಸಮಾಜಕ್ಕೆ ನಷ್ಟ ಆಗುತ್ತೆ. ಸಮಾಜ ಎಲ್ಲಿಯವರೆಗೆ ಒಂದಾಗಿ ಇದ್ದು ತಮ್ಮ ವಿಚಾರಗಳನ್ನು ಆದಾನ ಪ್ರದಾನ ಹಂಚಿಕೊಳ್ಳೋದಿಲ್ಲ, ಅಲ್ಲಿಯವರೆಗೆ ಸಮಾಜದಲ್ಲಿ ಭಿನ್ನಮತಗಳು, ಭಿನ್ನಾಭಿಪ್ರಾಯಗಳಿರ್ತವೆ. ಸಮಾಜ ಬೆಳಿಬೇಕು, ಸಮಾಜ ಉಳಿಬೇಕು. ಸಮಾಜ ಉಳಿದ್ರೆ ಮುಂದೆ ಈ ಧರ್ಮ ಉಳಿಯುತ್ತೆ ಎನ್ನುವಂಥ ಭಾವನೆಯನ್ನು ಹೇಳ್ತಿದ್ರು. ಇವತ್ತು ವಿಶೇಷವಾಗಿ ಮಹಿಳೆಯರ ಈ ಒಂದು ಅಧಿವೇಶನ ಮಾಡಿರುವಂಥ ಉದ್ದೇಶವೇ ಅಷ್ಟು. ನಮ್ಮ ದೇಶದಲ್ಲಿ ಈಗೆಲ್ಲ ವ್ಯವಸ್ಥೆಗಳು ಅನೇಕ ರೀತಿಯಲ್ಲಿ ಬದಲಾವಣೆ ಆಗಿದ್ದಾವೆ. ಹಿಂದೆ ನಮ್ಮ ಧರ್ಮ ಸಂಸ್ಕಾರಗಳನ್ನು, ನಮ್ಮ ಆಚಾರ ವಿಚಾರಗಳನ್ನು ನಾವು ಬಹಿರಂಗವಾಗಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇರ್ತಿತ್ತು. ಈಗ ಅವನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ಹೋದರೆ ಬೇರೆ ರೀತಿಯ ಗೊಂದಲಗಳು, ಬೇರೆ ವಿವಾದಗಳಾಗ್ತವೆ. ಆದರೆ ಈ ರೀತಿಯ ಸಭೆಗಳಲ್ಲಿ, ಈ ರೀತಿಯ ನಮ್ಮ ಸಮುದಾಯದ ಕಾರ್ಯಕ್ರಮಗಳಲ್ಲಿ ನಾವು ಪರಸ್ಪರ ಚರ್ಚೆ ಮಾಡಿದಾಗ ನಾವು ಮಾಡ್ತಿರುವಂಥ ಯಾವ ಕೆಲಸ ಕಾರ್ಯಗಳು ಅದು ಸರಿ ಇದೆಯೇ ಅಥವಾ ತಪ್ಪಿದೆಯೇ, ಹೇಗೆ ಸರಿಪಡಿಸ್ಕೋಬೇಕು ಅನ್ನುವಂಥ ಆತ್ಮ ಪರೀಕ್ಷೆಯನ್ನು ಮಾಡಿಕೊಂಡಾಗ ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ನಮಗೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಉತ್ತಮ ಶಿಕ್ಷಣ ಅಂತ ಹೇಳ್ತಾರೆ. ಆ ಉತ್ತಮ ಶಿಕ್ಷಣವನ್ನು ನಾವುಗಳು ಅಳೆಯುವಂಥದ್ದು ಹೆಚ್ಚು ಈ ದುಬಾರಿ ಶುಲ್ಕ, ಫೀಸನ್ನು ಕೊಟ್ಟು ಒಳ್ಳೆಯ ಶಾಲೆ ಅಥವಾ ಒಳ್ಳೆಯ ಕಾಲೇಜಿಗೆ ಸೇರಿಸಿದ್ರೆ ಒಳ್ಳೆಯ ವಿದ್ಯೆ ನಮಗೆ ಮಕ್ಕಳಿಗೆ ಸಿಗುತ್ತೆ ಅನ್ನುವಂಥದ್ದು ಎಲ್ಲರ ಅಭಿಮತ. ಆದರೆ ನಾವು ಯಾವಾಗಲೂ ನಮ್ಮಲ್ಲಿ ಹೇಳ್ತಾ ಇರ್ತೀವಿ, ನಾವು ಬಂದಾಗ ನಮಗೆ ಬೇರೆ ಬೇರೆ ಕಡೆ ನಮ್ಮಲ್ಲಿ ಮಂಗಳೂರು ಅಥವಾ ಉಡುಪಿ ಕಡೆ ಶಾಲೆಗೆ ಹಾಕಲಿಕ್ಕೆ ಬೆಳಗಾಮು, ಆ ಕಡೆ ಚಿಕ್ಕೋಡಿ, ನಿಪ್ಪಾಣಿ ಸೈಡಿಂದಲೂ ಸಹ